ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈ ರುಚಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹುರುಳಿಕಾಳಿಂದ ರಸಮ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲು ಒಂದು ಬಾಣಲೆಗೆ 1 ಕಪ್ಪಷ್ಟು ಹುರುಳಿಕಾಳನ್ನ ಚೆನ್ನಾಗಿ ಕೆಂಪಗಾಗೋ ಹಾಗೆ ಹುರ್ಕೋಬೇಕಾಗತ್ತೆ. ಈಗ ಹುರಿದಿರೋದನ್ನ ಸೈಡಿಗೆ ಎತ್ತಿಟ್ಕೊಂಡು ಬಿಡೋಣ. ಸೆಪ್ರೇಟಾಗಿ ಇಂಗ್ರೀಡಿಯೆಂಟ್ಸ್ನ ಹುರಿಬೇಕಾಗತ್ತೆ. 2 ಚಮಚ ಜೀರಿಗೆ, 1 ಚಮಚ ಮೆಣಸು, 1/4 ಚಮಚ ಮೆಂತ್ಯನ ಹಾಕ್ಕೊಂಡು ಈಗ ಚೆನ್ನಾಗಿ ಪರಿಮಳ ಬರೋ ಹಾಗೆ ಹುರ್ಕೋತಾ ಇದ್ದೀನಿ. ಈಗ 2 ಸ್ಪೂನಷ್ಟು ಧನಿಯಾ ಕಾಳನ್ನ ಹುರಿದಿಟ್ಕೊತಾ ಇದ್ದೀನಿ. ಈಗ ನೆಕ್ಸ್ಟು ನಾನು ಒಂದು 20 ಮೆಣಸಿನ್ಕಾಯಿನ ನಾನು ಹುರಿದಿಟ್ಕೋತಾ ಇದ್ದೀನಿ. ಒಂದು 5 ಚಿಟ್ ಮೆಣಸಿನ್ಕಾಯಿ, ಒಂದು 5 ಗುಂಡು ಮೆಣಸಿನ್ಕಾಯಿ, ಒಂದು 10 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡು ನೋಡಿ ಚೆನ್ನಾಗಿ ಗರಿ ಆಗೋ ಹಾಗೆ ಹುರ್ಕೋಬೇಕಾಗತ್ತೆ. ಈಗ ನೆಕ್ಸ್ಟು ಕರ್ಬೇವಿನ ಸೊಪ್ಪು, ಒಂದು 3-4 ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಇದನ್ನು ಅಷ್ಟೇ ಚೆನ್ನಾಗಿ ಗರಿ ಆಗೋ ಹಾಗೆ ಹುರ್ಕೋಬೇಕಾಗತ್ತೆ. ಈಗ ಹುರ್ಕೊಂಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸು ತಣ್ಣಗಾದ್ಮೇಲೆ ಮಿಕ್ಸರ್ ಗ್ರೈಂಡರ್ಗೆ ಹಾಕೋತಾ ಇದ್ದೀನಿ. ಇದನ್ನ ಚೆನ್ನಾಗಿ ಪೌಡರ್ ಮಾಡ್ಕೊಬೇಕಾಗತ್ತೆ. ಇದು ಫೈನ್ ಪೌಡರ್ ಆಗಬೇಕಂತೇನಿಲ್ಲ, ಸ್ವಲ್ಪ ತರಿ ಇದ್ರೂ ಚೆನ್ನಾಗೇ ಆಗುತ್ತೆ. ಒಂದು 1/4 ಚಮಚ ಹಿಂಗು ಮತ್ತು ಒಂದು 1/4 ಚಮಚ ಅರಿಶಿನ ಸೇರಿಸ್ಕೊಂಡು ನೋಡಿ ಈ ರೀತಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಪುಡಿನ ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ತಿಂಗಳಾನ್ಗಟ್ಲೆ ಇಟ್ಟರು ಏನೂ ಆಗೋದಿಲ್ಲ. ಬೇಕಾದಾಗ ರಸಮ್ ಮಾಡ್ಕೊಬೋದಾಗತ್ತೆ. ಹುರುಳಿಕಾಳು ನೆನೆಸೋ ಅಗತ್ಯ ಇಲ್ಲ, ಬೇಯಿಸೋ ಅಗತ್ಯ ಇಲ್ಲ, ಯಾವುದೂ ಇಲ್ಲದೆ ಈಸಿಯಾಗಿ ರಸಮ್ ರೆಡಿ ಆಗುತ್ತೆ. ಈಗ ಇದರಲ್ಲಿ ರಸಮ್ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಒಂದು ಕುಕ್ಕರಲ್ಲಿ 3 ಟೊಮ್ಯಾಟೊಗೆ ನೀರು ಹಾಕಿ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೆ. ಈ ಬೇಯಿಸಿರೋಂಥ ಟೊಮ್ಯಾಟೊ ನೀರಿಗೆ ನಾವು ಪುಡಿ ಮಾಡಿಟ್ಕೊಂಡಂಥ ರಸಮ್ ಪುಡಿನ 3-4 ಚಮಚ ಹಾಕ್ಕೊಂಡು ಮುಚ್ಚಿ ಬೇಯಿಸ್ಕೋಬೇಕು. ಒಂದು 3-4 ನಿಮಿಷ ಕುದ್ದ ಮೇಲೆ ಇದಕ್ಕೆ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಈ ಸ್ಟೇಜಲ್ಲಿ ನೀವು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಮುಚ್ಚಿ ಪುನಃ ಇನ್ನೊಂದು ಸಲ ಕುದಿಸ್ಕೊಂಡು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ರೆ ರಸಮ್ ರೆಡಿ ಆಗುತ್ತೆ. ರಸಮ್ ಪುಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು 1/4 ಗಂಟೆಗೆ ಈಸಿಯಾಗಿ ರಸಮ್ ರೆಡಿ ಆಗೋಗ್ಬಿಡುತ್ತೆ. ಇದಕ್ಕೊಂದು ಚಿಕ್ಕದಾಗಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ತುಪ್ಪ ಹಾಕ್ಕೊಳ್ಬೇಕು. ತುಪ್ಪದ ಒಗ್ಗರಣೆನೇ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡು ಈ ರೀತಿ ಬೆಳ್ಳುಳ್ಳಿಲ್ಲ ಕೆಂಪಗಾಗೋ ಥರ ಹುರಿಬೇಕಾಗುತ್ತೆ. ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಈಗ ರಸಮ್ಗೆ ಸೇರಿಸ್ಕೋತಾ ಇದ್ದೀನಿ. ಈಗ ರಸಮು ಫೈನಲಾಗಿ ರೆಡಿ ಆಯಿತು. ಬಿಸಿ ಅನ್ನದ ಜೊತೆ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ. ಟೊಮೆಟೊನ ದಪ್ಪಗೆ ಹೋಳಾಗಿ ನಾನು ಹಾಕ್ಕೊಂಡಿದ್ದೀನಿ. ಅದನ್ನು ಅನ್ನದ ಜೊತೆ ಕಿವುಚ್ಕೊಂಡು ತಿನ್ನೋಕ್ಕೆ ತುಂಬಾ ರುಚಿ ಅನಿಸುತ್ತೆ. ಈ ಚಳಿಗಾಲದಲ್ಲಿ ವಾರಕ್ಕೆ 1-2 ಸಲ ಮಾಡ್ಕೊಂಡು ತಿಂದರೆ ಶೀತ, ಕೆಮ್ಮು, ನೆಗಡಿ ಯಾವುದು ನಮ್ಮ ಹತ್ರ ಬರೋದಿಲ್ಲ. ಅಷ್ಟರ ಮಟ್ಟಿಗೆ ಇಮ್ಯುನಿಟಿ ಪವರ್ ಡೆವಲಪ್ ಮಾಡುತ್ತೆ ಇದು. ಟ್ರೈ ಮಾಡಿ, ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, see you in the next video. Happy cooking!